ಸ್ವಾಗತ ಈ ಆಳವಾದ ವಿಶ್ಲೇಷಣೆಗೆ. ಸಾಮಾನ್ಯವಾಗಿ ತ್ಯಾಗ ಅಥವಾ ಬಲಿದಾನ ಅಂತ ಪದ ಕೇಳಿದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಒಂದು ದೊಡ್ಡ ಶೂನ್ಯದ ಚಿತ್ರಣ ಅಲ್ವಾ? ಹೌದು, ಖಂಡಿತ. ನಾವು ಏನನ್ನೋ ಶಾಶ್ವತವಾಗಿ ಕಳ್ಕೊಳ್ತಾ ಇದ್ದೀವಿ, ನಮ್ಮ ಕೈಯಿಂದ ಏನೋ ಜಾರಿ ಹೋಗ್ತಿದೆ ಅನ್ನೋ ಭಯ ನಮ್ಗೆಲ್ಲರಿಗೂ ಸಹಜವಾಗಿ ಬರುತ್ತೆ. ಕರೆಕ್ಟ್. ಆದ್ರೆ ಆ ಕಳೆದುಕೊಳ್ಳುವಿಕೆಯ ಹಿಂದೆಯೇ ನಾವು ಊಹಿಸಲು ಸಾಧ್ಯವಾಗದಂತಹ ಒಂದು ಬೃಹತ್ ಲಾಭದ ಲೆಕ್ಕಾಚಾರ ಅಡಗಿದ್ರೆ ಹೇಗಿರುತ್ತೆ? ಅಂದ್ರೆ ನಾವು ಬಿಟ್ಕೊಟ್ಟಿದ್ದಕ್ಕಿಂತ 100 ಪಟ್ಟು ಹೆಚ್ಚು ನಮ್ಗೆ ಮರಳಿ ಸಿಗುತ್ತೆ ಅನ್ನೋ ಖಾತ್ರಿ ಇದ್ರೆ. ಎಕ್ಸಾಕ್ಟ್ಲಿ. ಹಾಗಿದ್ದಾಗ ಆ ತ್ಯಾಗದ ಅರ್ಥನೇ ಸಂಪೂರ್ಣವಾಗಿ ಬದಲಾಗಿಬಿಡುತ್ತೆ. ಇಂದಿನ ನಮ್ಮ ಈ ವಿಶ್ಲೇಷಣೆಯ ಮೂಲವಸ್ತು ಕೂಡ ಇದೆ. ಬೈಬಲ್ನ ಮಾರ್ಕನ ಸುವಾರ್ತೆಯ 10ನೇ ಅಧ್ಯಾಯದ 28-31 ವಾಕ್ಯಭಾಗ. ಇದು ತುಂಬಾನೇ ಆಸಕ್ತಿದಾಯಕವಾದ ಪಠ್ಯ. ಒಬ್ಬ ವ್ಯಕ್ತಿ ತನ್ನ ನಂಬಿಕೆಗಾಗಿ ಎಲ್ಲವನ್ನೂ ತ್ಯಜಿಸಿದಾಗ ನಿಜವಾಗಿಯೂ ಆತನಿಗೆ ಏನು ಸಿಗುತ್ತೆ ಅನ್ನೋದರ ಸುತ್ತ ಈ ಇಡೀ ಅಧ್ಯಾಯನ ನಡೆಯುತ್ತೆ. ಹೌದು. ಈ ಡೀಪ್ ಡೈವ್ನ ಪ್ರಮುಖ ಉದ್ದೇಶ ಏನಂದ್ರೆ, ಪ್ರಾಚೀನ ಪಠ್ಯವೊಂದರಲ್ಲಿ ನೀಡಿರುವ ಈ ಆಶ್ವಾಸನೆಗಳ ಪಟ್ಟಿಯಲ್ಲಿ ಒಂದು ನಿರ್ದಿಷ್ಟ ಪದವೇಕೆ ನಿಗೂಢವಾಗಿ ನಾಪತ್ತೆಯಾಗಿದೆ ಅನ್ನೋ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದು. ನಿಜ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮವಾದ ಅಂಶ ಏನಂದ್ರೆ, ಈ ಪಠ್ಯ ಕೇವಲ ನಷ್ಟದ ಬಗ್ಗೆ ಮಾತ್ರ ಮಾತಾಡಲ್ಲ. ಆ ನಷ್ಟವನ್ನು ಮೀರಿ ನಿಲ್ಲುವ ಒಂದು ಅಸಾಧಾರಣ ಪ್ರತಿಫಲದ ಭರವಸೆಯ ಬಗ್ಗೆ ಮಾತಾಡುತ್ತೆ. ಮತ್ತು ಇದು ಸುಮ್ನೆ ಏಕಾಏಕಿ ಹುಟ್ಟುಕೊಂಡ ವಿಷಯ ಅಲ್ಲ. ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಘಟನೆ ಇದೆ. ಒಬ್ಬ ಅತ್ಯಂತ ಶ್ರೀಮಂತ ಯುವಕ ಯೇಸುವಿನ ಬಳಿ ಬರ್ತಾನೆ. ಹೌದು, ಆತನಿಗೆ ಆಧ್ಯಾತ್ಮಿಕವಾಗಿ ಬೆಳೆಯುವ ಆಸಕ್ತಿ ಇರುತ್ತೆ. ಆದರೆ ಯೇಸು, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಹಂಚಿ ನನ್ನನ್ನ ಹಿಂಬಾಲಿಸುವಂದಾಗ ಆತನಿಗೆ ಆ ಅಗಾಧವಾದ ಆಸ್ತಿಯ ಮೇಲಿರುವ ವ್ಯಾಮೋಹನ ಬಿಡೋಕೆ ಆಗಲ್ಲ. ಕರೆಕ್ಟ್. ಮುಖ ಸಣ್ಣದ್ ಮಾಡ್ಕೊಂಡು ಭಾರಿ ನಿರಾಸೆಯಿಂದ ಆತ ಅಲ್ಲಿಂದ ಹೊರಟೋಗ್ತಾನೆ. ಆತ ಹಾಗೆ ಹೋದ ಮರುಕ್ಷಣವೇ ಈ ಇಡೀ ಪ್ರಸಂಗವನ್ನ ಕಣ್ಣಾರೆ ನೋಡುತ್ತಿದ್ದ ಶಿಷ್ಯ ಪೇತ್ರ ಮುಂದೆ ಬರ್ತಾನೆ. ಪೇತ್ರನ ಆ ಪ್ರತಿಕ್ರಿಯೆ ಇದೆಯಲ್ಲ, ಅದು ಮನುಷ್ಯನ ಮನೋವಿಜ್ಞಾನವನ್ನ ಬಹಳ ಸುಂದರವಾಗಿ ಬಿಚ್ಚಿಡುತ್ತೆ. ಆತ ಯೇಸುವನ್ನ ನೋಡಿ, ನಾವು ಎಲ್ಲವನ್ನೂ ಬಿಟ್ಬಿಟ್ಟು ನಿಮ್ಮನ್ನ ಹಿಂಬಾಲಿಸಿದ್ದೇವಲ್ಲ, ನಮಗೇನ್ ಸಿಗುತ್ತೆ ಅಂತ ಕೇಳ್ತಾನೆ. ಇದು ಸಹಜವಾದ ಮಾನವ ಪ್ರವೃತ್ತಿ. ತ್ಯಾಗ ಮಾಡಿದಾಗ ಪ್ರತಿಫಲದ ನಿರೀಕ್ಷೆ ಇದ್ದೇ ಇರುತ್ತೆ. ಸರಿ, ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಇಂದಿನ ಜಗತ್ತಿಗೆ ಅನ್ವಯಿಸಿ ನೋಡಿದ್ರೆ ಇದು ಹೇಗಿದೆ ಗೊತ್ತಾ? ಒಬ್ಬ ವ್ಯಕ್ತಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರೋ ಅತ್ಯಂತ ಭದ್ರವಾದ ಕಾರ್ಪೊರೇಟ್ ಕೆಲ್ಸನ ಬಿಡ್ತಾನೆ. ಓಹೋ, ಅಂದ್ರೆ ಫುಲ್ ರಿಸ್ಕ್ ತಗೊಳ್ತಾನೆ ಅಂತ? ಹೌದು. ಯಾವುದೇ ಭವಿಷ್ಯದ ಖಾತ್ರಿ ಇಲ್ಲದ, ಕೇವಲ ಒಂದು ಆಶಯದ ಮೇಲೆ ನಿಂತಿರೋ ಹೊಸದೊಂದು ಸ್ಟಾರ್ಟಪ್ ಸೇರ್ತಾನೆ. ತನ್ನೆಲ್ಲ ಉಳಿತಾಯ, ಸಮಯ ಎಲ್ಲವನ್ನೂ ಅದರಲ್ಲಿ ಹೂಡಿಕೆ ಮಾಡ್ತಾನೆ. ನಿಜ. ಆದರೆ ಆತನ ಕಣ್ಣೆದುರೇ ಇನ್ನೊಬ್ಬ ಸಮರ್ಥ ವ್ಯಕ್ತಿ ಆ ರಿಸ್ಕ್ ತಗೊಳ್ಳೋಕೆ ಹೆದರಿ ಆ ಆಫರ್ ತಿರಸ್ಕರಿಸಿ ವಾಪಸ್ ಹೋಗೋದನ್ನ ಅವನು ನೋಡ್ತಾನೆ. ಆ ಕ್ಷಣದಲ್ಲಿ ಈ ಹೂಡಿಕೆ ಮಾಡಿದ ವ್ಯಕ್ತಿಗೆ ಒಮ್ಮೆಲೆ ಆತಂಕ ಶುರುವಾಗುತ್ತಲ್ವಾ? ಎಕ್ಸಾಕ್ಟ್ಲಿ. ತಕ್ಷಣವೇ ಆತ ಆ ಸ್ಟಾರ್ಟಪ್ ಫೌಂಡರ್ ಬಳಿ ಹೋಗಿ, ನೋಡು, ನಾನು ನನ್ನ ಕರಿಯರ್, ಭದ್ರತೆ, ಕುಟುಂಬದ ನೆಮ್ಮದಿ ಎಲ್ಲವನ್ನೂ ಬಿಟ್ಟು ನಿನ್ನನ್ನ ನಂಬಿ ಬಂದಿದ್ದೀನಿ. ನನ್ನ ಭವಿಷ್ಯ ಏನು, ಕೊನೆಗೆ ನನಗೇನು ಲಾಭ ಅಂತ ಕೇಳ್ತಾನಲ್ಲ. ಅದೇ ಹತಾಶೆ ಪೀತ್ರನ ಮಾತಿನಲ್ಲಿದೆ. ಆ ಹೋಳಿಕೆ ಈ ಸನ್ನಿವೇಶದ ತೀವ್ರತೆಯನ್ನ ಸರಿಯಾಗಿ ಕಟ್ಟಿಕೊಡುತ್ತೆ. ಪೀತ್ರನ ಆ ಪ್ರಶ್ನೆಯಲ್ಲಿ, ಅಂದ್ರೆ ವಾಕ್ಯ 28ರಲ್ಲಿ, 2 ವಿಭಿನ್ನ ಭಾವನೆಗಳು ಒಟ್ಟಿಗೆ ಕೆಲಸ ಮಾಡ್ತಿವೆ. 2 ಭಾವನೆಗಳು ಅಂದ್ರೆ? ಮೊದಲನೇದು ಒಂದು ಸಣ್ಣ ಅಹಂಕಾರ ಅಥವಾ ಹೆಮ್ಮೆ. ನೋಡಿ, ಆ ಶ್ರೀಮಂತ ಯುವಕನಿಗೆ ತನ್ನ ಆಸ್ತಿ ಬಿಡೋಕಾಗ್ಲಿಲ್ಲ, ಆದ್ರೆ ನಾವು ನಮ್ಮ ದೋಣಿ, ಬಲೆ, ಕುಟುಂಬ ಎಲ್ಲವನ್ನೂ ಬಿಟ್ಟು ಬಂದಿದ್ದೀವಿ ಅನ್ನೋ ಹೆಮ್ಮೆ. ಅರ್ಥವಾಯ್ತು. ಎರಡನೇದು ನೀವು ಹೇಳಿದ ಅದೇ ಆತಂಕ. ತಾನು ಮಾಡಿರೋ ಈ ಹೂಡಿಕೆಗೆ, ಈ ಬೃಹತ್ಯಾಗಕ್ಕೆ ಸರಿಯಾದ ಪ್ರತಿಫಲ ಸಿಗುತ್ತಾ ಅನ್ನೋ ಅಂಜಿಕೆ. ಅನಿಶ್ಚಿತತೆಯ ಮುಂದೆ ನಿಂತಾಗ ಯಾವುದೇ ಮನುಷ್ಯನಿಗೂ ಬರುವ ಸಹಜವಾದ ಭಯ ಇದು. ಯಾರಾದ್ರೂ ಅಷ್ಟೆಲ್ಲ ಬಿಟ್ಟು ಬಂದಾಗ ಒಂದು ಸಣ್ಣ ಖಾತ್ರಿಯನ್ನಾದ್ರೂ ನಿರೀಕ್ಷೆ ಮಾಡೋದು ನ್ಯಾಯಸಮ್ಮತ ತಾನೇ? ಖಂಡಿತ. ಇಲ್ಲಿ ಗಮನ ಸೆಳೆಯುವ ಅತ್ಯಂತ ಆಸಕ್ತಿದಾಯಕ ಅಂಶ ಏನಂದ್ರೆ, ಯೇಸು ಆತನಿಗೆ, ನೀನು ಪ್ರತಿಫಲದ ನಿರೀಕ್ಷೆ ಇಟ್ಕೊಳ್ಬಾರ್ದು, ಸುಮ್ನೆ ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಉಪದೇಶ ಮಾಡಬಹುದಿತ್ತು. ಆದ್ರೆ ಅವ್ರು ಹಾಗೆ ಮಾಡಲ್ಲ. ಹೌದು. ಬಯ್ಯುವ ಬದಲು ಆತನ ತ್ಯಾಗವನ್ನ ಸಂಪೂರ್ಣವಾಗಿ ಅಂಗೀಕರಿಸ್ತಾರೆ. ಕರೆಕ್ಟ್. ಆತನಿಗೆ ಅತ್ಯಂತ ಸ್ಪಷ್ಟವಾದ 2 ಹಂತದ ಆಶ್ವಾಸನೆ ಕೊಡ್ತಾರೆ. ಒಂದು, ಈ ಇಹಲೋಕದಲ್ಲಿಯೇ ಸಿಗುವ ಪ್ರತಿಫಲ, ಮತ್ತು ಎರಡನೆಯದು, ಮುಂದಿನ ಲೋಕದಲ್ಲಿ ಸಿಗುವ ಅಮರಜೀವ. ಈ ಕಾಲದಲ್ಲೇ ಅವೆಲ್ಲವನ್ನೂ 100 ಮಡಿಯಷ್ಟು ಪಡಿತಾರೆ ಅಂತ ಭರವಸೆ ನೀಡ್ತಾರೆ. ಆದ್ರೆ 1 ನಿಮಿಷ, ಇಲ್ಲಿ ನಾವು ಸ್ವಲ್ಪ ವಿಮರ್ಶಾತ್ಮಕವಾಗಿ ನೋಡ್ಬೇಕಾಗತ್ತೆ. ಹೇಳಿ. ಇಹಲೋಕದಲ್ಲೇ 100 ಮಡಿಯಷ್ಟು ಮನೆ, ಆಸ್ತಿ,
ಹೊಲಗದ್ದೆಗಳು ಸಿಗುತ್ತೆ ಅಂದ್ರೆ ಇದು ಕೇಳೋಕೆ ಯಾವುದೋ ಗೆಟ್ ರಿಚ್ ಕ್ವಿಕ್ ಸ್ಕೀಮ್ ಅಂದ್ರೆ ಬೇಗ ಶ್ರೀಮಂತರಾಗೋ ಆಮಿಷದ ತರ ಕಾಣ್ತಿಲ್ವಾ? ಮೇಲ್ನೋಟಕ್ಕೆ ಯಾರಿಗಾದ್ರೂ ಹಾಗನಿಸೋದು ಸಹಜ. ಅಲ್ವಾ? 1 ಮನೆ ಬಿಟ್ರೆ 100 ಮನೆ ಸಿಗುತ್ತಾ? ಧಾರ್ಮಿಕ ನಂಬಿಕೆಗಾಗಿ ಆಸ್ತಿ ಬಿಟ್ರೆ ಬ್ಯಾಂಕ್ ಬ್ಯಾಲೆನ್ಸ್ 100 ಪಟ್ಟು ಹೆಚ್ಚಾಗುತ್ತೆ ಅನ್ನೋ ಭೌತಿಕ ಲಾಭದ ಬೋಧನೆಯೇ ಇದು. ಇಲ್ಲವೇ ಇಲ್ಲ. ಇದನ್ನ ನಾವು ಸಮೃದ್ಧಿಯ ಸುವಾರ್ತೆ ಅಥವಾ ಪ್ರಾಸ್ಪರಿಟಿ ಗಾಸ್ಪಲ್ ಅಂತ ಅರ್ಥ ಮಾಡಿಕೊಂಡ್ರೆ ಇಡೀ ಪಠ್ಯದ ಮೂಲ ಆಶಯನೇ ನಾಶವಾಗ್ಬಿಡುತ್ತೆ. ಭೌತಿಕವಾಗಿ 100 ಕಾಂಕ್ರೀಟ್ ಮನೆಗಳು ಅಂತ ಇದರ ಅರ್ಥ ಅಲ್ಲ. ಮತ್ತೆ ಆ 100 ಮಡಿ ಲಾಭದ ನಿಜವಾದ ಅರ್ಥ ಏನು? ಇದರ ನಿಜವಾದ ಅರ್ಥ ಕ್ರಿಶ್ಚಿಯನ್ ಕಮ್ಯುನಿಟಿ ಅಂದ್ರೆ ಹೊಸ ವಿಶ್ವಾಸಿಗಳ ಒಕ್ಕೂಟ. 1ನೇ ಶತಮಾನದ ಸಾಮಾಜಿಕ ವ್ಯವಸ್ಥೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ಓಹೋ, ಆ ಕಾಲದ ಹಿನ್ನೆಲೆಯಲ್ಲಿ ನೋಡ್ಬೇಕು. ಹೌದು. ಆ ಕಾಲದಲ್ಲಿ ಒಬ್ಬ ವ್ಯಕ್ತಿ ತನ್ನ ನಂಬಿಕೆಗಾಗಿ ಕುಟುಂಬವನ್ನ ವಿರೋಧಿಸಿದರೆ ಆತನನ್ನ ಕೇವಲ ಮನೆಯಿಂದ ಹೊರಹಾಕ್ತಿರಲಿಲ್ಲ, ಇಡೀ ಸಮಾಜವೇ ಆತನನ್ನ ಬಹಿಷ್ಕಾರ ಮಾಡ್ತಿತ್ತು. ಅಂದ್ರೆ ಆತನಿಗೆ ಉದ್ಯೋಗ ಸಿಗ್ತಿರಲಿಲ್ಲ, ಆರ್ಥಿಕ ಮೂಲಗಳೆಲ್ಲ ಕಟ್ಟಾಗ್ತಿತ್ತು. ಕರೆಕ್ಟ್. ಆತ ಅಕ್ಷರಶಃ ಬೀದಿಗೆ ಬೀಳ್ತಾ ಇದ್ದ. ಅಂಥ ಸಮಯದಲ್ಲಿ ಆತನಿಗೆ ಆಶ್ರಯ ಕೊಡ್ತಾ ಇದ್ದಿದ್ದು ಈ ಹೊಸ ಕ್ರೈಸ್ತ ಸಮುದಾಯ. ಓ, ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಕುಟುಂಬವನ್ನ ಕಳೆದುಕೊಂಡಾಗ ಆತನಿಗೆ ಈ ಆಧ್ಯಾತ್ಮಿಕ ಸಮುದಾಯದಲ್ಲಿ 100 ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಸಿಗ್ತಾ ಇದ್ರು ಅನ್ನೋದ ಇದರ ಅರ್ಥ. ಅದೇ ಇದರ ನೈಜ ಅರ್ಥ. ಆ ಕಮ್ಯುನಿಟಿಯಲ್ಲಿದ್ದ ಪ್ರತಿಯೊಂದು ಮನೆಯೂ ಆತನಿಗಾಗಿ ತೆರೆದಿರ್ತಿತ್ತು. ಆ 100 ಮನೆಗಳು ಆತನದೇ ಮನೆಗಳಾಗ್ತಿತ್ತು. ಮತ್ತೆ ಹೊಲಗದ್ದೆಗಳ ವಿಚಾರ? ಹೊಲಗದ್ದೆಗಳಂದ್ರೆ ಸಮುದಾಯದ ಹಂಚಿಕೆಯ ಸಂಪನ್ಮೂಲಗಳು. ಆರಂಭಿಕ ಕ್ರೈಸ್ತರು ತಮ್ಮ ರಿಸೋರ್ಸಸ್ನ ಹಂಚಿಕೊಂಡು ಬದುಕ್ತಾ ಇದ್ರು. ಯಾರ ಬಳಿ ಹೆಚ್ಚುವರಿ ಸಂಪತ್ತಿತ್ತೋ ಅದನ್ನ ಮಾರಿ ಎಲ್ಲವನ್ನೂ ಕಳೆದುಕೊಂಡವರಿಗೆ ಹಂಚ್ತಾ ಇದ್ರು. ಇದು ಕೇವಲ ಒಬ್ಬ ವ್ಯಕ್ತಿ 100 ಮನೆಗಳ ಡಾಕ್ಯುಮೆಂಟ್ಸ್ನ ತನ್ನ ಹೆಸರಿಗೆ ಮಾಡ್ಕೊಳ್ಳೋದಲ್ಲ. ಬದಲಿಗೆ 100 ಮನೆಗಳ ಬಾಗಿಲು, 100 ಜನರ ಹೃದಯ ಆತನಿಗಾಗಿ ಸದಾ ತೆರೆದಿರುತ್ತೆ ಅನ್ನೋ ಭರವಸೆ. ಎಕ್ಸಾಕ್ಟ್ಲಿ. ತ್ಯಾಗಕ್ಕೆ ಮೌಲ್ಯ ಬರೋದು ಕೇವಲ ಆಸ್ತಿ ಬಿಡೋದ್ರಿಂದಲ್ಲ. ಈ ವಿವರಣೆ ಆ ಸ್ಟಾರ್ಟಪ್ ಹೋಲಿಕೆನ ಮತ್ತಷ್ಟು ಆಳವಾಗಿಸುತ್ತೆ. ಅಲ್ಲಿ ಹೂಡಿಕೆ ಮಾಡಿದ್ದು ಕೇವಲ ಹಣ ಅಲ್ಲ, ಅದು ಪರಸ್ಪರ ನಂಬಿಕೆ ಮತ್ತು ಮಾನವೀಯ ಸಂಬಂಧಗಳ ಹೂಡಿಕೆ. ಹೌದು. ಆದ್ರೆ ಈ ಪ್ರತಿಫಲ ಸಿಗ್ಬೇಕಾದ್ರೆ ಆ ತ್ಯಾಗದ ಹಿಂದಿನ ಉದ್ದೇಶದ ಬಗ್ಗೆ ಯೇಸು ಒಂದು ಷರತ್ತು ವಿಧಿಸ್ತಾರೆ ಅನ್ನೋದನ್ನ ನಾವು ಮರಿಬಾರ್ದು. ವಾಕ್ಯದಲ್ಲಿರೋ ಕ್ರಿಸ್ತ ಮತ್ತು ಶುಭ ಸಂದೇಶದ ನಿಮಿತ್ತ ಅನ್ನೋ ಮಾತಲ್ವಾ, ಅದು ಬಹಳ ತೂಕದ್ದಾಗಿದೆ. ಆ ಷರತ್ತು ಇಡೀ ವಾಕ್ಯದ ಜೀವಾಳ. ನಾನು ಸಮಾಜದಲ್ಲಿ ದೊಡ್ಡ ತ್ಯಾಗಿ ಎನಿಸಿಕೊಳ್ಳಬೇಕು, ಜನರನ್ನ ಕೊಂಡಾಡಬೇಕು ಅನ್ನೋ ಸ್ವಾರ್ಥ ಉದ್ದೇಶದಿಂದ ಮಾಡೋ ತ್ಯಾಗಕ್ಕೆ ಇಲ್ಲಿ ಬೆಲೆಯಿಲ್ಲ. ಕರೆಕ್ಟ್. ತ್ಯಾಗದ ಉದ್ದೇಶ ಪವಿತ್ರವಾಗಿರ್ಬೇಕು. ಈಗ ಇಲ್ಲಿಯೇ ಇದು ನಿಜವಾಗಿ ಕುತೂಹಲಕಾರಿಯಾಗೋದು. ಅಂದ್ರೆ ಯಾವ ವಿಷಯದಲ್ಲಿ? ಈ ಹೊಸ ಸಮುದಾಯದ ಬಗ್ಗೆ ಮಾತಾಡುವಾಗ ಒಂದು ಅದ್ಭುತವಾದ ಅಂಶ ಕಣ್ಣಿಗೆ ಬೀಳುತ್ತೆ. ವಾಕ್ಯ 29 ಮತ್ತು 30 ಅಕ್ಕಪಕ್ಕದಲ್ಲಿಟ್ಟು ನೋಡಿದ್ರೆ ಇದೊಂದು ಒಗಟಿನ ತರ ಕಾಣುತ್ತೆ. ಹೌದು. ಆ ಮಿಸ್ಸಿಂಗ್ ವರ್ಡ್ ಬಗ್ಗೆ ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ. ವಾಕ್ಯ 29ರಲ್ಲಿ ಯೇಸು ತ್ಯಜಿಸುವ ಪಟ್ಟಿಯನ್ನ ಹೇಳುವಾಗ ತಾಯಿಯನ್ನಾಗಲಿ ತಂದೆಯನ್ನಾಗಲಿ ಮಕ್ಕಳನ್ನಾಗಲಿ ಅಂತ ಹೇಳಿ ತಂದೆಯನ್ನ ಸ್ಪಷ್ಟವಾಗಿ ಹೆಸರಿಸ್ತಾರೆ. ಆದ್ರೆ ವಾಕ್ಯ 30ರಲ್ಲಿ ಮರಳಿ ಪಡೆಯುವ ಆ 100 ಮಡಿ ಆಶೀರ್ವಾದಗಳ ಪಟ್ಟಿ ಕೊಡುವಾಗ ತಾಯಿ, ಮಕ್ಕಳು, ಹೊಲಗದ್ದೆ ಅಂತಾರೆ. ಆ ಪಟ್ಟಿಯಿಂದ ತಂದೆ ಅನ್ನೋ ಪದವನ್ನೇ ಸಂಪೂರ್ಣವಾಗಿ ಕೈಬಿಟ್ಟಿದ್ದಾರೆ. ಇದೇ ಈ ವಾಕ್ಯ ಭಾಗದ ಅತ್ಯಂತ ಆಳವಾದ ದೇವತಾಶಾಸ್ತ್ರದ ಒಳನೋಟ. 100 ತಾಯಂದಿರನ್ನ ಪಡಿತೀವಿ ಅಂದ್ಮೇಲೆ 100 ಮಡಿ ತಂದೆಯರ್ನ ಯಾಕೆ ಪಡಿಯಲ್ಲ? ಅದನ್ನ ಉದ್ದೇಶಪೂರ್ವಕವಾಗಿ ಬಿಟ್ಟಿದಾರಾ? ಖಂಡಿತವಾಗಿಯೂ ಉದ್ದೇಶಪೂರ್ವಕವಾಗಿಯೇ ಬಿಟ್ಟಿರೋದು. ಇದನ್ನ ನಾವು ವಿಶಾಲ ದೃಷ್ಟಿಕೋನದಲ್ಲಿ ನೋಡಿದ್ರೆ ಪ್ರಾಚೀನ ರೋಮನ್ ಹಾಗೂ ಯಹೂದಿ ಸಮಾಜ ಸಂಪೂರ್ಣವಾಗಿ ಪಿತೃಪ್ರಧಾನ ವ್ಯವಸ್ಥೆಯಾಗಿತ್ತು. ಅಂದ್ರೆ ಪ್ಯಾಟ್ರಿಯಾರ್ಕಲ್ ಸೊಸೈಟಿ. ಹೌದು. ಅಲ್ಲಿ ತಂದೆ ಅಂದ್ರೆ ಕೇವಲ ಜನ್ಮ ನೀಡಿದವನಲ್ಲ, ಆತ ಆ ಇಡೀ ಕುಟುಂಬದ ಪ್ರಶ್ನಾತೀತ ನಾಯಕ. ಅಧಿಕಾರ ಎಲ್ಲ ಆತನ ಕೈಯಲ್ಲೇ ಇರ್ತಿತ್ತು. ಅಂತಹ ಅಧಿಕಾರಶಾಹಿ ವ್ಯವಸ್ಥೆಯಿಂದ ಹೊರಬಂದು ಈ ಹೊಸ ಸಮುದಾಯ ಸೇರಿದಾಗ ಅಲ್ಲಿ ಮತ್ತೆ ಅದೇ ವ್ಯವಸ್ಥೆ ಮರುಕಳಿಸಬಾರದು ಅನ್ನೋದು ಉದ್ದೇಶನಾ? 100% ನಿಜ. ಹೊಸ ವಿಶ್ವಾಸಿಗಳ ಸಮುದಾಯದಲ್ಲಿ ಎಲ್ಲರೂ ಸಮಾನರು. ಅಲ್ಲಿ ಅಧಿಕಾರ ಚಲಾಯಿಸುವ ಯಾವುದೇ ಲೌಕಿಕ ನಾಯಕ ಇರಬಾರ್ದು. ಓಹೋ, ಅಂದ್ರೆ ಆ ಇಡೀ ಸಮುದಾಯಕ್ಕೆ ತಂದೆ ಅಥವಾ ಒಡೆಯ ಎನಿಸಿಕೊಳ್ಳುವ ಅಧಿಕಾರ ಕೇವಲ ಪರಲೋಕದಲ್ಲಿರುವ ದೇವರಿಗೆ ಮಾತ್ರ ಸೇರಿದ್ದು ಅನ್ನೋದನ್ನ ಸೂಚಿಸೋಕೆ ಆ ಪದನ ಕೈಬಿಡ್ಲಾಗಿದೆ. ಕರೆಕ್ಟ್. ಆ ಕಾಲದ ಮಟ್ಟಿಗೆ ಇದು ಎಷ್ಟಂತ ಕ್ರಾಂತಿಕಾರಿ ಯೋಚನೆ ಅಲ್ವಾ? ಆಧ್ಯಾತ್ಮಿಕ ಸಮುದಾಯದಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಇರಬಾರ್ದು ಅನ್ನೋದು ಇದರ ಮೂಲ ಸಂದೇಶ. ವಾವ್, ಇದು ನಿಜಕ್ಕೂ ಅದ್ಭುತ.
ಆದ್ರೆ ಈ ಸುಂದರವಾದ ಪಟ್ಟಿಯೊಳಗೆ ಒಂದು ಅಚ್ಚರಿಯದ ಮತ್ತು ಕಟು ವಾಸ್ತವ ಕೂಡ ಅಡಗಿದೆ ಅಲ್ವಾ? 30ನೇ ವಾಕ್ಯದ ಕೊನೆಯಲ್ಲಿ ಬರೋ ಆ ಮಾತು, ಇವುಗಳೊಂದಿಗೆ ಹಿಂಸೆಯನ್ನು ಅನುಭವಿಸಬೇಕಾಗುವುದು ಅಂತ. ಇದು ಆ ಸ್ಟಾರ್ಟ್ಅಪ್ ಹೂಡಿಕೆದಾರನಿಗೆ ನಮ್ಮ ಕಂಪನಿ 100 ಪಟ್ಟು ಬೆಳೆಯುತ್ತೆ, ಆದ್ರೆ ಮಧ್ಯದಲ್ಲಿ ನಾವು ಬೀದಿಗೆ ಬೀಳೋ ಪರಿಸ್ಥಿತಿ ಕೂಡ ಬರಬಹುದು ಅಂತ ಮೊದಲೇ ಎಚ್ಚರಿಸಿದ ಹಾಗೆ. ಆಶೀರ್ವಾದದ ಪಟ್ಟಿಯಲ್ಲಿ ಹಿಂಸೆ ಯಾಕೆ ಬರುತ್ತೆ? ಯಾಕಂದ್ರೆ ಮಾರ್ಕನ ಸುವಾರ್ತೆ ಕೇವಲ ಗಾಳಿಯಲ್ಲಿ ತೇಲುವ ಆದರ್ಶಗಳ ಬಗ್ಗೆ ಬರೆದದ್ದಲ್ಲ. ಅದು ಐತಿಹಾಸಿಕವಾಗಿ ರೋಮ್ ನಗರದಲ್ಲಿ ಹಿಂಸೆಗೊಳಾಗ್ತಿದ್ದ ಆರಂಭಿಕ ಕ್ರೈಸ್ತರಿಗಾಗಿ ಬರೆಯಲ್ಪಟ್ಟಿದ್ದು. ಓ, ಆ ಸಮಯದಲ್ಲಿ ನೀರೋ ಚಕ್ರವರ್ತಿ ಆಳ್ವಿಕೆ ಇತ್ತಲ್ವಾ? ಹೌದು. ಆರಂಭಿಕ ಕ್ರೈಸ್ತರ ಮೇಲೆ ಭೀಕರವಾದ ದೌರ್ಜನ್ಯಗಳು ನಡೀತಾ ಇತ್ತು. ಅವರನ್ನ ಬಂಧಿಸಿ ಚಿತ್ರಹಿಂಸೆ ನೀಡಿ ಕೊಲ್ತಾ ಇದ್ರು. ಅಂತಹ ಸನ್ನಿವೇಶದಲ್ಲಿ ಯೇಸುವಿನ ಈ ಮಾತುಗಳು ಕೇವಲ ಸಾಂತ್ವನ ಆಗಿರಲಿಲ್ಲ, ಅದು ಅವರ ನೈಜ ವಾಸ್ತವ ಆಗಿತ್ತು. ಅಂದ್ರೆ ಸತ್ಯದ ಮಾರ್ಗದಲ್ಲಿ ನಡೆದ್ರೆ ಕಷ್ಟಗಳೇ ಬರೋದಿಲ್ಲ ಅನ್ನೋ ಯಾವ ಭ್ರಮೆಯಲ್ಲೂ ಇಲ್ಲಿ ಹುಟ್ಟು ಹಾಕ್ತಾ ಇಲ್ಲ. ಕಷ್ಟಗಳು ಖಂಡಿತ ಬರ್ತಾವೆ, ಆದ್ರೆ ಅದನ್ನ ಎದುರಿಸೋಕೆ ಈ ಸಮುದಾಯದ 100 ಕೈಗಳು ಜೊತೆಗಿರುತ್ತೆ ಅನ್ನೋ ಧೈರ್ಯ ಇದು. ಎಕ್ಸಾಕ್ಟ್ಲಿ. ಇದು ಕೇವಲ ಸುಖದ ಭರವಸೆ ಅಲ್ಲ, ಶಿಲುವೆಯ ಹಾದಿಯ ಕಷ್ಟ ಮತ್ತು ಆಶೀರ್ವಾದಗಳೆರಡೂ ಇರುವ ಸಮತೋಲಿತ ಜೀವನದ ದರ್ಶನ. ಹಾಗಾದ್ರೆ 2000 ವರ್ಷಗಳ ಹಿಂದಿನ ಈ ಪಠ್ಯ ಇಂದಿನ ವಾಸ್ತವಕ್ಕೆ, ಇಂದಿನ ನಮ್ಮ ಜಗತ್ತಿಗೆ ಹೇಗೆ ಅನ್ವಯಿಸುತ್ತೆ? ಆ ರೋಮ್ ನಗರದ ಹಿಂಸೆ ಇರ್ದಿರ್ಬೋದು, ಆದ್ರೆ ಸತ್ಯಕ್ಕಾಗಿ ನಿಂತು ಒಂಟಿಯಾಗೋವರು ಇಂದಿಗೂ ಇದಾರಲ್ವಾ? ಖಂಡಿತ ಇದ್ದಾರೆ. ಇದು ಇಂದಿನ ಸಭೆಯ ಅಂದ್ರೆ ಚರ್ಚ್ನ ಜವಾಬ್ದಾರಿಯನ್ನ ಪ್ರಶ್ನಿಸುತ್ತೆ. ಧರ್ಮಸಭೆ ಕೇವಲ ಒಂದು ಕಟ್ಟಡ ಆಗ್ಬಾರ್ದು. ಹೌದು, ವಾರಕ್ಕೊಮ್ಮೆ ಸೇರಿ ಹೋಗುವ ಜಾಗ ಆಗ್ಬಾರ್ದು. ಬದಲಿಗೆ ಎಲ್ಲವನ್ನೂ ಕಳೆದುಕೊಂಡವರಿಗೆ ಆಶ್ರಯ ನೀಡುವ ಆ 100 ಮಡಿಯಷ್ಟು ಕುಟುಂಬವಾಗಿ ಅದು ಕೆಲಸ ಮಾಡಬೇಕು. ಅದೇ ಇಂದಿನ ನಾಯಕರಿಗೆ ಇರುವ ದೊಡ್ಡ ಜವಾಬ್ದಾರಿ. ಒಂದು ವೇಳೆ ಇಂದಿನ ಸಮುದಾಯಗಳು ಹಾಗೆ ಬೆಂಬಲ ನೀಡೋಕೆ ಫೇಲ್ ಆದ್ರೆ ಆ ಆಶ್ವಾಸನೆ ಕೇವಲ ಪುಸ್ತಕದ ಬದನೆಕಾಯಿ ಆಗಿ ಉಳಿಯುತ್ತೆ. ಮತ್ತು ಇಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಇದೆ. ವಾಕ್ಯ 31ರಲ್ಲಿ ಯೇಸು ಹೇಳುವ ಮೊದಲನೆಯವರಲ್ಲಿ ಅನೇಕರು ಕಡೆಯವರಾಗುವರು ಅನ್ನೋ ಮಾತು. ಇದು ಇಡೀ ಸಾಮಾಜಿಕ ವ್ಯವಸ್ಥೆಯ ತಲೆ ಕೆಳಗಾಗುವಿಕೆಯನ್ನ ಸೂಚಿಸುತ್ತೆ. ಡಿವೈನ್ ರಿವರ್ಸಲ್ ಅಂತ ಕರಿತೀವಿ. ಆ ಕಾಲದ ಸಮಾಜದಲ್ಲಿ ಯಾರ ಬಳಿ ಹೆಚ್ಚು ಸಂಪತ್ತಿತ್ತೋ ಅವರೇ ಮೊದಲನೆಯವರು ಅಂತ ಪರಿಗಣಿಸ್ತಾ ಇದ್ರು ಅಲ್ವಾ? ಹೌದು. ಆದ್ರೆ ಯೇಸು ಆ ಲೌಕಿಕ ಮಾಪನವನ್ನೇ ತಲೆ ಕೆಳಗೆ ಮಾಡ್ತಾರೆ. ಲೌಕಿಕ ಯಶಸ್ಸಿಗೂ ದೈವಿಕ ಸಾಮ್ರಾಜ್ಯದ ಮಾಪನಕ್ಕೂ ಇರೋ ವ್ಯತ್ಯಾಸನೇ ಇದು ತೋರಿಸುತ್ತೆ. ಕಥೆಯ ಆರಂಭದಲ್ಲಿ ಬಂದ ಶ್ರೀಮಂತ ಯುವಕನ ಬಳಿ ಅಗಾಧವಾದ ಸಂಪತ್ತಿತ್ತು, ಆತ ನಂಬರ್ 1. ಆದರೆ ಆತ ದೇವರ ರಾಜ್ಯದಲ್ಲಿ ಕಡೆಯವನಾಗ್ತಾನೆ. ಅದೇ ಪೇತ್ರನಂತಹ ಸಾಮಾನ್ಯ ಬೆಸ್ತರ ಬಳಿ ಏನೂ ಇರಲಿಲ್ಲ. ಅವರು ಸಮಾಜದ ದೃಷ್ಟಿಯಲ್ಲಿ ಕಡೆಯವರು, ಆದರೆ ತ್ಯಾಗ ಮಾಡಿದ್ರಿಂದ ಅವರು ಮೊದಲನೆಯವರಾಗ್ತಾರೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟಾಕುತ್ತೆ. ಅದೇನು? ಅಹಂಕಾರನ ಬಿಟ್ಟು ಸೇವಾ ಮನೋಭಾವ ಮತ್ತು ನಮ್ರತೆಯನ್ನ ಬೆಳೆಸ್ಕೊಳ್ಬೇಕು ಅನ್ನೋದು. ದೈವಿಕ ದೃಷ್ಟಿಯಲ್ಲಿ ಸೇವೆ ಮಾಡುವವನೇ ನಾಯಕ. ಇದು ನಮ್ಮ ಅಹಂಕಾರದ ಬೇರಿಗೆ ಕೊಡೋ ಪೆಟ್ಟು. ನಾವು ಸಮಾಜದಲ್ಲಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ಅಧಿಕಾರದ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತೀವಿ, ಆದರೆ ಅಲ್ಲಿ ನಾವು ಎಷ್ಟು ಬಿಟ್ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಕರೆಕ್ಟ್. ಒಟ್ಟಾರೆಯಾಗಿ ಈ ಆಳವಾದ ಅಧ್ಯಯನ ಕೇವಲ ಲೌಕಿಕ ನಷ್ಟದ ಬಗ್ಗೆ ಮಾತಾಡಲ್ಲ, ಬದಲಿಗೆ ನಾವೇನು ಕಳ್ಕೊಳ್ತೀವೋ ಅದಕ್ಕಿಂತ ಮಿಗಿಲಾಗಿ ನವಸಮುದಾಯದ ಬೆಂಬಲ ಮತ್ತು ಮುಂದಿನ ಲೋಕದ ಅಮರ ಜೀವವನ್ನ ಪಡೆಯುವ ಭರವಸೆ ನೀಡುತ್ತೆ. ತ್ಯಾಗ ಎಂದಿಗೂ ವ್ಯರ್ಥ ಆಗೋದಿಲ್ಲ. ಮತ್ತು ಕೇಳುಗರು ಯೋಜನೆ ಮಾಡಬೇಕಾದದ್ದೇನೆಂದ್ರೆ, ಯಾವುದೇ ಷರತ್ತುಗಳಿಲ್ಲದೆ ಪ್ರೀತಿಸುವ ಇಂತಹ ನೈಜ 100 ಮಡಿ ಸಮುದಾಯವನ್ನ ನಾವು ಎಲ್ಲಿದ್ದೀವಿ ಮತ್ತು ಹೇಗೆ ಕಟ್ತಾ ಇದ್ದೀವಿ ಅಂತ. ಖಂಡಿತ. ಮತ್ತು ಕೊನೆಯದಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯಬೇಕಾದ, ಆಳವಾಗಿ ಯೋಚಿಸಬೇಕಾದ ಒಂದು ಪ್ರಚೋದನಾತ್ಮಕ ಚಿಂತನೆ ಇದೆ. ಅದೇನು? ಮೊದಲನೆಯವರೇ ಕಡೆಯವರಾಗುವರು, ಕಡೆಯವರೇ ಮೊದಲನೆಯವರಾಗುವರು ಅನ್ನೋದು ಅಂತಿಮ ದೈವಿಕ ಸತ್ಯವೇ ಆಗಿದ್ರೆ, ಕೇವಲ ನಂಬರ್ 1 ಸ್ಥಾನಕ್ಕೇರಲು, ಸಾಮಾಜಿಕ ಅಂತಸ್ತು ಗಳಿಸಲು ಮತ್ತು ಇತರರಿಗಿಂತ ಮೇಲಿರಲು ನಾವು ಇಂದು ವ್ಯಯಿಸ್ತಾ ಇರೋ ನಮ್ಮ ಇಡೀ ಜೀವನದ ಶಕ್ತಿ ಮತ್ತು ಓಟ ಎಷ್ಟರ ಮಟ್ಟಿಗೆ ವ್ಯರ್ಥ ಅಲ್ವಾ? ನಿಜ. ನಾವು ತಪ್ಪು ರೇಸ್ನಲ್ಲಿ ಓಡ್ತಾ ಇದ್ದೀವಾ ಅನ್ನೋ ಪ್ರಶ್ನೆ ಇದು. ಎಕ್ಸಾಕ್ಟ್ಲಿ. ನಾವು ಬೆನ್ನಟ್ಟುತ್ತಿರುವ ಯಶಸ್ಸಿನ ವ್ಯಾಖ್ಯಾನವೇ ತಪ್ಪಾಗಿದೆಯಾ ಅನ್ನೋದನ್ನ ಪ್ರತಿಯೊಬ್ಬರೂ ತಮ್ಮಷ್ಟಕ್ಕೆ ತಾವೇ ಆಳವಾಗಿ ಯೋಚನೆ ಮಾಡಬೇಕು. ಇದರೊಂದಿಗೆ ಇಂದಿನ ಈ ಡೀಪ್ ಡೈವ್ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.